ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಸೊ ಇದೇ ನಾಟಕನ ಮನೇಲೂ ನಾವು ಮುಂದುವರಿಸ್ಬೋದಲ್ಲ ಅಂತ. ಅಂದರೆ ಅಜ್ಜಿ ನಮ್ಮ ಜೊತೆನೂ ಇರ್ಬೋದು, ನಾವುಗಳು ಹೇಗಿದ್ದೀವೋ ಹಾಗೆ ಇರ್ಬೋದು ಅಂತ. ಅಂದರೆ ಈ ನಾಟಕನ ಹಾಗೆ ಮುಂದುವರಿಸ್ಬೋದಾ ಅಂತ ಅಜ್ಜಿಗೋಸ್ಕರ. ನೋಡಿ, ನಾನು ಫೋರ್ಸ್ ಮಾಡ್ತಿಲ್ಲ. ಅಟ್ಲೀಸ್ಟ್ ಕೊನೆಗಾಲದಲ್ಲಿ ಅಜ್ಜಿ ನೆಮ್ಮದಿಯಾಗಿರ್ಬೋದಲ್ಲ ಅಂತ ನನ್ನ ಯೋಚನೆ. ನಿಮ್ಗೇನು ಅನ್ಸುತ್ತೆ? ಹಾ, ನೀವು ಅನ್ಕೊಂಡ್ರಲ್ಲಿ ತಪ್ಪೇನೂ ಇಲ್ಲ, ಸಮಂಜಸವಾಗಿದೆ. ಅಜ್ಜಿಗೋಸ್ಕರ ಇದನ್ನ ಮಾಡಬಹುದು. ಅಜ್ಜಿಗೋಸ್ಕರ ಮಾಡೋಣ. ಅಜ್ಜಿನ ಕರ್ಕೊಂಡು ಹೋಗೋಣ ನಮ್ಮ ಮನೆಗೆ. ನೀವು, ಮಕ್ಕಳು, ನಾನು, ಅಜ್ಜಿ ಎಲ್ಲರೂ ಜೊತೆಲಿದ್ರೆ ಅಜ್ಜಿ ಬೇಗ ಹುಷಾರಾಗ್ಬೋದು. ಸೊ ಹಾಗೆ ಮಾಡೋಣ. ಸರಿ, ಥ್ಯಾಂಕ್ಸ್ ಫಾರ್ ಯರ್ ಕನ್ಸರ್ನ್. ಬನ್ನಿ. ಮತ್ತೇನ ಮರಿಗುಂಡು, ಅಪ್ಪ ಅಮ್ಮ ರಾತ್ರಿ ಎಲ್ಲ ಖುಷಿಯಾಗಿದ್ರ? ಹೂಜಿ, ಎಲ್ರು ಒಟ್ಟಿಗೆ ಮಲಗಿದ್ವಿ. ಹೌದಾ? ಹೂಜಿ, ಒಳ್ಳೆ ಒಳ್ಳೆ. ಅಜ್ಜಿ ಮರಿ ಮೊಮ್ಮಗ ಗುಸ್ಗುಸು ಪಿಸ್ ಪಿಸ್ ಮಾತಾಡ್ತಿದ್ರ? ಏನೋ ನಾವು ಕಷ್ಟ ಸುಖ ಮಾತಾಡ್ಕೋತಿದ್ವಿ ಬಿಡು. ಅಂದ್ರೆ ನಾನೊಬ್ಳು ಬೇರೆ, ನೀವೆಲ್ಲ ಒಂದೇನಾ? ಅಲ್ಲಾಗತ್ತಾರೆ. ಅಜ್ಜಿ, ಫೋಟೋಗ್ರಾಫರ್ ಫೋಟೋಸ್ನ ಕೊಟ್ಟಿದ್ದಾರೆ. ಫ್ರೇಮ್ ಹಾಕಿರೋ ಫೋಟೋಸ್ನ ಆಮೇಲೆ ಕೊಡ್ತಾರಂತೆ. ಅಜ್ಜಿ ನಾವು ನೋಡ್ತೀವಿ. ತಗೋ 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 ನೋಡು, ಚೆನ್ನಾಗಿ ಬಂದಿದೆ. ಹಾ, ಚೆನ್ನಾಗಿ ಬಂದಿದೆ ಅಲ್ವಾ? ಅಜ್ಜಿ, ನೀವು ನಮ್ಮ ಜೊತೆಗೆ ಬನ್ನಿ. ನೀವು ಇಲ್ಲಿರೋದು ನಂಗೆ ಇಷ್ಟ ಆಗ್ತಿಲ್ಲ. ಬೇಡ ಕಣಪ್ಪ ಗುಂಡು, ಈಗ ನಾನು ಬಂದ್ರೆ ನಿನಗೆ ತೊಂದರೆ ಆಗುತ್ತೆ ಕಣೋ. ಯಾಕಂದ್ರೆ ಬೆಳಗ್ಗೆ ಕೆಲ್ಸಕ್ಕೆ ಹೋಗೋನು, ಭೂಮಿಕಾ ಮಕ್ಕಳು ಸ್ಕೂಲ್ಗೆ ಹೋಗ್ಬಿಡ್ತಾರೆ. ಇನ್ನು ಬರೋದು ಸಾಯಂಕಾಲನೇ. ಅಲ್ಲಿ ತನಕ ನಾನೊಬ್ಳೇ ಕೂತಿರ್ಬೇಕು. ಇದಕ್ಕೋಸ್ಕರ ಅಲ್ಲಿಗೆ ಏನು ಬರೋದು, ಇಲ್ಲೇ ಇರ್ತೀನಿ. ಇಲ್ಲಿ ನನ್ನ ನೋಡ್ಕೊಳ್ಳೋಕೆ ಜನ ಇದ್ದಾರೆ, ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ನೀವೇ ವಾರಕ್ಕೊಮ್ಮೆನೋ 2 ವಾರಕ್ಕೊಂದ್ಸಲನೋ ಬಂದು ಹೋಗ್ರಿ. ಪ್ಲೀಸ್ ಮುತ್ತಜ್ಜಿ, ಬನ್ನಿ ನಮ್ ಜೊತೆ ಪ್ಲೀಸ್. ಮುತ್ತಜ್ಜಿ ಪ್ಲೀಸ್, ಮುತ್ತಜ್ಜಿ ನೀವು ನಮ್ ಜೊತೆ ಬನ್ನಿ ಪ್ಲೀಸ್. ಬರಬೇಕು ಅನ್ನೋ ಆಸೆ ನನಗೂ ಇದೆ ಕಣ್ರು, ಆದ್ರೆ ಈಗ ಬೇಡ. ನೀವೇ ಆಗಾಗ ಮುತ್ತಜ್ಜಿನ ನೋಡ್ಬೇಕಂತ ನಿಮ್ಮ ಅಪ್ಪ ಅಮ್ಮನ್ನ ಕರ್ಕೊಂಡು ಬರ್ತಾ ಇರ್ರಿ. ಆಮೇಲೆ ಬೇಕಾದ್ರೆ ನಾನು ಬರ್ತೀನಿ. ಸರಿ ಅಜ್ಜಿ, ನಾ ಬರ್ತೀವಿ. ಇರು ಒಂದು ನಿಮಿಷ. ತಗೊಳ್ಳ ಮರಿಗುಂಡು, ಇದು ನಿನಗೆ. ಮಲ್ಲಿ, ಅಜ್ಜಿ ಇದೆಲ್ಲ ಯಾಕೆ? ನಾನು ಪ್ರೀತಿ ಅಂತ ಕೊಡ್ತಾ ಇದ್ದೀನಿ, ಇಟ್ಕೊ.
ಭೂಮಿಕಾ, ಅಜ್ಜಿ ಇದೆಲ್ಲ ಯಾವುದು ಬೇಡ, ನಿಮ್ಮ ಆಶೀರ್ವಾದ ಇದ್ರೆ ಸಾಕು. ಇದನ್ನ ನಿನಗೇ ಕೊಡ್ಬೇಕಂತ ಬಹಳ ದಿವಸದಿಂದ ಅನ್ಕೊಂಡಿದ್ದೆ. ಈಗ ನೋಡು, ಇದು ಯಾರ ಕೈಗೆ ಸೇರ್ಬೇಕೋ ಅವ್ರ ಕೈಗೆ ಸೇರ್ತಾ ಇದೆ. ನನ್ನ ನೆನಪಿಗೆ ಇಟ್ಕೋ. ಒಳ್ಳೇದಾಗ್ಲಿ. ಗುಂಡು, ತಗೋ, ಇದನ್ನ ನಿನ್ನ ಕೈಗೆ ಒಪ್ಪಿಸ್ತಾ ಇದ್ದೀನಿ. ಅದನ್ನು ಕಾಪಾಡ್ಕೊಳ್ಳೋದು ನಿನಗೆ ಸೇರಿತ್ತು. ಏನಜ್ಜಿ ಇದು? ಇದು ಆಸ್ತಿಗೆ ಸಂಬಂಧಪಟ್ಟ ಕಾಗದ ಪತ್ರ ಕಣಪ್ಪ. ಇದು ನಿನಗೆ ಸೇರ್ಬೇಕಾದ್ದು. ಈಗ ನಿಮ್ಮನ್ನು ಯಾರು ಕೇಳಿದ್ರು? ಯಾಕೆ ಕೊಡ್ತಾ ಇದಾರೆ ಇದನ್ನೆಲ್ಲ? ಯಾಕೆ ಅಂದ್ರೆ ನಾ ಹೇಳದ್ನಲ್ಲ, ಇದು ನಿನಗೆ ಸೇರ್ಬೇಕಾದ್ದು ಅಂತ. ಅದಕ್ಕೆ ಕೊಟ್ಟಿದ್ದೀನಿ, ಇಟ್ಕೋ. ಇದೆಲ್ಲ ಇರಲಿ, ನೀವು ಸುಮ್ಮನೆ ನಮ್ಮ ಜೊತೆಗೆ ಬನ್ನಿ. ಒಂದ್ ವೇಳೆ ನಾನು ಈ ಸ್ಥಿತಿಲಿ ಇದ್ದಿದ್ರೆ ನೀವು ಸುಮ್ಮನೆ ಇರ್ತಾ ಇದ್ರಾ? ಗದರ್ತಾ ಇದ್ರಿ ತಾನೇ? ದಯವಿಟ್ಟು ನೀವು ನಮ್ಮ ಜೊತೆಗೆ ಬನ್ನಿ. ಬೇಡ ಗುಂಡು, ನೋಡು, ನೀನೇನೋ ಪ್ರೀತಿನ ಕರಿತಿದ್ಯಾ, ನಿನಗೆ ಹೊರೆ ಆಗಲ್ಲ ಅಂತ ನಿನಗನ್ಸುತ್ತೆ. ಆದ್ರೆ ನನಗದು ಇಷ್ಟ ಇಲ್ಲಪ್ಪ. ಆಗಾಗ ನೀವೇ ಬಂದು ಹೋಗ್ತಾ ಇರಿ. ಈ ವಿಷಯದಲ್ಲಿ ನೀವು ನನಗೊತ್ತಾಯ ಮಾಡಬೇಡಿ. ನೀವು ಹೋಗಿ ಬನ್ನಿ, ನಿಮ್ಗೆಲ್ಲ ದೇವರು ಒಳ್ಳೇದು ಮಾಡಲಿ. 100 ಕಾಲ ನೀವು ಜೊತೆಲಿದ್ದು ಸುಖವಾಗಿರಿ. ನಾನಷ್ಟೇ ಆ ದೇವ್ರ ಹತ್ರ ಕೇಳ್ಕೊಳ್ಳೋದು. ಸರಿ, ಆಶೀರ್ವಾದ ಮಾಡಿ. ದೇವ್ರು ಒಳ್ಳೇದು ಮಾಡ್ಲಪ್ಪ. ಬಾಯ್ ಮುತ್ತಜ್ಜಿ. ಹುಷಾರು. ಅಮೃತಧಾರೆ, ನನ್ನ ಅಮೃತಧಾರೆ.